ನಮಸ್ತೆ. ನಾನು ಡಾಕ್ಟರ್ ಸ್ವಾತಿ ಆನಂದ್ ವೈವಿ ಅಂತ ಹೋಮಿಯೋಪತಿ ತಜ್ಞೆ. ಕಳೆದ 18 ವರ್ಷಗಳಿಂದ ಮೌಂಟ್ ಪ್ಲೆಸೆಂಟ್ ಹೋಮಿಯೋಪತಿ ಆ್ಯಂಡ್ ಹೋಲಿಸ್ಟಿಕ್ ಹೀಲಿಂಗ್ ಸೆಂಟರ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ಹೋಮಿಯೋಪತಿನಲ್ಲಿ ಒಂದೇ ಔಷಧಿನ ಯಾಕೆ ಎಲ್ಲರಿಗೂ ಕೊಡಲ್ಲ? ಒಬ್ಬೊಬ್ರಿಗೂ ಅವ್ರದ್ದೇ ಆದಂಥ ಬೇರೆ ಬೇರೆ ಔಷಧಿಗಳಿರುತ್ತವಲ್ಲ ಯಾಕೆ? ಯಾಕೆ ಅಂತ ಹೇಳಿದ್ರೆ, ನಾವು ಒಂದು ವ್ಯಕ್ತಿನ ಸಂಪೂರ್ಣವಾಗಿ ಕೂಲಂಕಷವಾಗಿ ವಿಚಾರಿಸಿ ಅವರ ಮನಸ್ಸು ಮತ್ತು ದೇಹ ಮತ್ತು ಅವರ ರೀತಿ ನೀತಿ, ಅವರ ಎನ್ವಿರಾನ್ಮೆಂಟು, ಅವರ ಆಲೋಚನಾ ಲಹರಿ ಇದರ ಮೇಲೆಲ್ಲ ಆಧರಿಸಿ ಕೊಡೋದ್ರಿಂದ ಇಂಡಿವಿಜುವಲೈಸೇಷನ್ ಅಂತೀವಿ ಇದನ್ನು. ಇದರ ಮೇಲೆ ಆಧರಿಸಿ ಕೊಡೋದ್ರಿಂದ ಒಂದೊಂದು ವ್ಯಕ್ತಿಗೂ ಬೇರೆ ಬೇರೆ ಆದಂಥ ಔಷಧಿ. ಮೈಗ್ರೇನ್ ಹೆಡೇಕ್ಗೆ ಇಬ್ಬರು ಬಂದಿದ್ದಾರೆ ಅಂದರೆ ಇಬ್ಬರು ರೋಗಿಗಳಿಗೂ ನಾವು ಬೇರೆ ಬೇರೆ ಆದಂಥ ಔಷಧಿ ಕೊಡ್ತೇವೆ. ಅಷ್ಟೇ ಯಾಕೆ, ಐಡೆಂಟಿಕಲ್ ಟ್ವಿನ್ಸ್ಗೆ ಈ ನೆಗಡಿ, ಕೆಮ್ಮು, ಕಫ, ಪದೇ ಪದೇ ಹುಷಾರು ತಪ್ಪೋದು ಈ ರೀತಿ ಇರಬೇಕಾದ್ರೂ ಅದೇ ಔಷಧಿ ಇಬ್ರಿಗೂ ಕೊಡಲ್ಲ. ಒಂದೊಂದು ಮಗುಗೂ ಯಾವ ರೀತಿಯಾದಂಥ ಔಷಧಿ ಬೇಕು ಅಂತ ಚೆಕ್ ಮಾಡಿ ಅವರಿಗೆ ಬೇಕಾಗಿರುವಂಥ ಔಷಧಿಯನ್ನೇ ನಾವು ಕೊಡೋದ್ರಿಂದ ಅದನ್ನು ಸಂಪೂರ್ಣವಾಗಿ ಮೂಲ ರೂಟ್ ಕಾಸಿಂದ ನಾವು ತೆಗಿಬೋದು. ಹಾಗಾಗಿ ನಾವು ಆ ರೀತಿ ಕೊಡೋದು. ಯಾಕೆ ಡಾಕ್ಟ್ರೆ ಈ ರೀತಿ ಕೊಡ್ತೀರಾ ಅಂದರೆ, ಹೋಮಿಯೋಪತಿನಲ್ಲಿ ಈ ನೆಗಡಿಗೆ ಅಂತ ಔಷಧಿ ಇಲ್ಲ, ಅಥವಾ ಈ ತಲೆನೋವು ಬಂತು ಅದಕ್ಕೆ ಅಂತ ಔಷಧಿ ಇಲ್ಲ. ಆದರೆ ವ್ಯಕ್ತಿಗೆ ಔಷಧಿ ಇದೆ, ಅವರ ಮಾನಸಿಕ ರೀತಿ ನೀತಿಗಳಿಗೆ ಔಷಧಿ ಇದೆ. ಅದೇ ಔಷಧಿ, ಒಂದು ಔಷಧಿ ಯಾವುದನ್ನು ನಾವು ಕೊಡ್ತೀವೋ ಅದನ್ನು ತಲೆನೋವಿಗೂ ಕೊಡ್ಬೋದು, ರನ್ನಿಂಗ್ ನೋಸ್ಗೂ ಕೊಡ್ಬೋದು, ಸ್ನೀಸಿಂಗಿಗೂ ಕೊಡ್ಬೋದು. ಅದೇ ಔಷಧಿನ ಏಡ್ಸ್ಗೂ ಕೊಡ್ತೇವೆ. ಇನ್ನೊಂದು ನಮ್ಮ ಹತ್ರ ಕೇಳ್ತಾರೆ ಪೇಷಂಟ್ಸು, ಏನು ಅಂತ ಹೇಳಿದರೆ, ಡಾಕ್ಟ್ರೆ ನೀವು ಹೋಮಿಯೋಪತಿ ಔಷಧಿನ ಬರೆದು ಕೊಟ್ಬಿಡಿ, ನಾವು ಬೇರೆ ಎಲ್ಲಾದರೂ ತೊಗೊಳ್ತೀವಿ, ಅಥವಾ ಮತ್ತೆ ಅದೇ ಕಾಯಿಲೆ ಬಂದಾಗ ನಾವು ಅದೇ ಔಷಧಿನ ತೊಗೊಳ್ತೀವಿ. ಹಾಗಾಗಲ್ಲ ಅದು. ಯಾಕೆ ಅಂದರೆ, ಮನಸ್ಥಿತಿ ಇವತ್ತಿದ್ದಂಗೆ ನಾಳೆ ಇರಲ್ಲ. ಇನ್ನೊಂದು, ಅವರವರ ಮನಸ್ಥಿತಿ ಆ ದಿನ ಹೇಗೆ ಚೇಂಜ್ ಆಗುತ್ತೆ ಅದರ ಮೇಲೆ ಆಧಾರಿತವಾಗಿ ನಾವು ಔಷಧಿ ಕೊಡೋದ್ರಿಂದ ಇವತ್ತು ಈ ಔಷಧಿ ಔಷಧಿ ನಂಬರ್ ನಾವು ಇವತ್ತು ಕೊಟ್ಟಿರುವಾಗ ಅದು ಈ ಒಂದು ಹಂತದಿಂದ ಇಲ್ಲಿ ತನಕ ಕರ್ಕೊಂಡು ಬಂದಿರುತ್ತೆ. ಇಲ್ಲಿಂದ ಅಷ್ಟು ಕೆಲಸ ಮಾಡಿರುತ್ತದು, ಅವ್ರಿಗೆ ಅವತ್ತಿಂದು ಯಾವುದೇ ರೋಗ ಇದ್ದಿದ್ದು ಸಂಪೂರ್ಣ ಸರಿ ಹೋಗಿದೆ ಅಂದರೆ ಇಲ್ಲಿ ತನಕ ಬಂದಾಗ ಅದು ಅವ್ರ ಮನಸ್ಥಿತಿ ಚೇಂಜ್ ಆಗಿರುತ್ತೆ. ಇದೇ ಥರ ಇರಲ್ಲ. ಹಾಗಾಗಿ ನಾವು ಔಷಧಿಯ ಹೆಸರುಗಳನ್ನು ಬೇರೆ ಅವ್ರಿಗೆ ಕೊಡೋದಿಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ, ಈ ಹೋಮಿಯೋಪತಿ ಔಷಧಿ ಅದೇ ಔಷಧಿನ ಕ್ಯಾನ್ಸರ್ಗೂ ಕೊಡ್ತಾರೆ, ಅದೇ ಔಷಧಿನ TBಗೂ ಕೊಡ್ತಾರೆ. ಅಯ್ಯಪ್ಪ, ಯಾಕೆ ಈ ಡಾಕ್ಟ್ರು ನನಗೆ ಇದೇ ಔಷಧಿ ಕೊಟ್ಟರು? ಆ ರೀತಿ ಅವ್ರು ಯೋಚನೆ ಮಾಡೋದ್ರಿಂದ ನಾವು ಹೋಮಿಯೋಪತಿ ಔಷಧಿಗಳನ್ನು ಏನು ಅಂತ ಡಿಸ್ಕ್ಲೋಸ್ ಮಾಡಲ್ಲ. ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಆಳವಾಗಿ, ಇನ್ನೂ ದೀರ್ಘವಾಗಿ ಹೇಗೆ ನಾವು ಹೋಮಿಯೋಪತಿನಲ್ಲಿ ಸಂಪೂರ್ಣ ಆರೋಗ್ಯನ ಹೊಂದ್ಬೋದು ಅಂತ ನೋಡೋಣಂತೆ ಹೇಳ್ತಾ ಇವತ್ತಿನ ಈ ವಿಷಯನ ಮುಗಿಸೋಣ.